ಜೀವನದಲ್ಲಿ ಈ ಮೂರು ವ್ಯಕ್ತಿಗಳು ನಮ್ಮೊಂದಿಗಿದ್ದರೆ ನಮ್ಮಷ್ಟು ಅದೃಷ್ಟವಂತರಿಲ್ಲ ಎಂದು ಚಾಣಕ್ಯ ಹೇಳಿದ್ದಾರೆ. ಹಾಗಾದರೆ ಆ ಮೂವರು ಯಾರು ಎಂದು ತಿಳಿಯೋಣ. ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿ ಈ ಮೂರು ವ್ಯಕ್ತಿ ಪಡೆದ ಅದೃಷ್ಟಶಾಲಿ ನೀವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಚಾಣಕ್ಯರ ಪ್ರಕಾರ ಜೀವನದಲ್ಲಿ ನಾವು ಎಂತಹ ಪರಿಸ್ಥಿತಿಯನ್ನಾದರೂ ಎದುರಿಸಿ ಗೆಲ್ಲಬೇಕು ಎಂದರೆ ಈ ಮೂರು ವ್ಯಕ್ತಿಗಳು ನಮ್ಮೊಂದಿಗೆ ಇರಬೇಕು. ಅವರು ನಮ್ಮೊಂದಿಗಿದ್ದರೆ ಬದುಕಿನಲ್ಲಿ ಎಲ್ಲವನ್ನೂ ನಾವು ಧೈರ್ಯವಾಗಿ ಎದುರಿಸುತ್ತೇವೆ. ಜೊತೆಗೆ ಅದೃಷ್ಟವು ನಮ್ಮೊಂದಿಗಿರುತ್ತದೆ. ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಜೀವನದ ಪ್ರಗತಿಗೆ ಸಂಬಂಧಿಸಿದ ಹಲವು ವಿಚಾರಗಳನ್ನು ವಿವರಿಸಿದ್ದಾರೆ. ಚಾಣಕ್ಯರ ಪ್ರಕಾರ ಸಂತೋಷ ಮತ್ತು ದುಃಖವು ಜೀವನದ ಎರಡು ಪ್ರಮುಖ ಭಾಗಗಳು. ಸಂತೋಷವನ್ನು ಹಂಚಿಕೊಳ್ಳುವುದರಿಂದ ಸಂತೋಷ ಹೆಚ್ಚಾಗುತ್ತದೆ ಮತ್ತು ನೋವು ಹಂಚಿಕೊಳ್ಳುವುದರಿಂದ ನೋವು ಕಡಿಮೆಯಾಗುತ್ತದೆ ಎಂದು ಚಾಣಕ್ಯರು ಹೇಳಿದ್ದಾರೆ. ಸಂತೋಷದ ಜೀವನಕ್ಕಾಗಿ ಅವರು ತಮ್ಮ ನೀತಿಶಾಸ್ತ್ರದಲ್ಲಿ ಹಲವು ಸಲಹೆಗಳನ್ನು ನೀಡಿದ್ದಾರೆ. ಕಷ್ಟಗಳನ್ನು ಎದುರಿಸಿ ಜೀವನದಲ್ಲಿ ಮುನ್ನಡೆಯುವುದು ಹೇಗೆ ಎಂಬುದರ ಕುರಿತು ಚಾಣಕ್ಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಚಾಣಕ್ಯರ ಪ್ರಕಾರ ಜೀವನದಲ್ಲಿ ಈ ಮೂರು ಜನ ನಮ್ಮ ಜೊತೆಗಿದ್ದರೆ ನಾವು ಯಾವುದೇ ಪರಿಸ್ಥಿತಿಯನ್ನು ಧೈರ್ಯವಾಗಿ ಎದುರಿಸುತ್ತೇವೆ. ಇವರು ಜೊತೆಗಿದ್ದರೆ ಎಲ್ಲವನ್ನ ಜಯಿಸಬಹುದು. ಇವರು ಕಷ್ಟ ಕಾಲದಲ್ಲಿ ನಮಗೆ ಧೈರ್ಯ ತುಂಬಿ ನಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ. ಆ ಮೂವರನ್ನು ಜೀವನದಲ್ಲಿ ಎಂದೂ ದೂರ ತಳ್ಳಬಾರದು. ಅವರಲ್ಲಿ ಮನಸ್ತಾಪ ಮಾಡಿಕೊಳ್ಳಬಾರದು ಎಂದು ಚಾಣಕ್ಯರು ಹೇಳುತ್ತಾರೆ. ಆ ಮೂವರು ಯಾರೆಂದು ನೋಡೋಣ. ಮೊದಲನೇ ವ್ಯಕ್ತಿ ಸುಸಂಸ್ಕೃತ ಪತ್ನಿ. ಹೆಂಡತಿ ಸುಸಂಸ್ಕೃತಳಾಗಿದ್ದರೆ ಸಂವೇದನಾಶೀಲಳಾಗಿದ್ದಾಳೆ ಮತ್ತು ಬುದ್ಧಿವಂತಳಾಗಿದ್ದರೆ ಅಂತಹ ಹೆಂಡತಿಯನ್ನು ಪಡೆಯುವ ಪತಿ ತುಂಬ ಅದೃಷ್ಟಶಾಲಿ. ಜೀವನದಲ್ಲಿ ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಅಂತಹ ಗುಣವುಳ್ಳ ಹೆಂಡತಿ ತಮ್ಮ ಪತಿಗೆ ಜೊತೆಯಾಗಿ ನಿಲ್ಲುತ್ತಾರೆ. ಅಷ್ಟೇ ಅಲ್ಲ, ಗಂಡನಿಗೆ ಪ್ರತಿ ಕಷ್ಟದ ಗಳಿಗೆಯನ್ನು ದೃಢ ಸಂಕಲ್ಪದಿಂದ ಎದುರಿಸುವ ಧೈರ್ಯ ನೀಡಿ ಆ ಸನ್ನಿವೇಶಗಳ ವಿರುದ್ಧ ಹೋರಾಡುವಂತೆ ಪ್ರೇರೇಪಿಸುತ್ತಾಳೆ. ಬಿಕ್ಕಟ್ಟಿನ ಸಮಯದಲ್ಲಿ ಅವಳು ಕುಟುಂಬಕ್ಕೆ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತಾಳೆ. ಕೋಮಲ ಹೃದಯದ ಹೆಂಡತಿಯನ್ನು ಹೊಂದುವುದು ನಿಜಕ್ಕೂ ಪುರುಷನ ಅದೃಷ್ಟ ಎಂದು ಚಾಣಕ್ಯರು ಒತ್ತಿ ಹೇಳುತ್ತಾರೆ. ಎರಡನೇ ವ್ಯಕ್ತಿ ಜೊತೆಯಲ್ಲಿ ನಿಲ್ಲುವ ಮಗ. ಮಕ್ಕಳು ತಂದೆ ತಾಯಿಗೆ ಬೆಂಬಲವಾಗಿ ನಿಲ್ಲಬೇಕು. ಪ್ರತಿಯೊಬ್ಬ ಪೋಷಕರು ತಮ್ಮ ಮಗು ಉತ್ತಮವಾಗಿ ವರ್ತನೆ ಹಾಗೂ ಗುಣಗಳನ್ನು ಹೊಂದಿರಬೇಕು ಎಂದು ನಿರೀಕ್ಷಿಸುತ್ತಾರೆ. ಮಗ ಸಮಾಜದಲ್ಲಿ ತನ್ನ ಹೆಸರು ಮತ್ತು ಕುಟುಂಬದ ಕೀರ್ತಿಯನ್ನು ಯಾವಾಗಲೂ ಬೆಳಗಿಸಬೇಕು. ಮಗಳು ಮತ್ತೊಂದು ಕುಟುಂಬಕ್ಕೆ ಮದುವೆಯಾದ ನಂತರ ಅವರ ಕುಟುಂಬವನ್ನು ನೋಡಿಕೊಳ್ಳುವುದು ಮಗನ ಜವಾಬ್ದಾರಿಯಾಗಿದೆ. ಮನೆಯಲ್ಲಿ ಮಗನಿದ್ದರೆ ಆಪತ್ಕಾಲದಲ್ಲಿ ಬೆಂಬಲವಾಗಿ ನಿಲ್ಲುವ ಅಂತಹ ಮಗನನ್ನು ಪಡೆದವರು ಅದೃಷ್ಟವಂತರು. ಅಂತಹ ಮಗನನ್ನು ಪಡೆದವರು ಎಂದಿಗೂ ದುಃಖಿಸಬೇಕಾಗಿಲ್ಲ. ಮೊದಲಿನಿಂದಲೂ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ನೀಡಿದರೆ ವೃದ್ಧಾಪ್ಯದಲ್ಲಿ ತಂದೆ ತಾಯಿಗೆ ಶಕ್ತಿಯಾಗುತ್ತಾರೆ ಎಂದು ಚಾಣಕ್ಯರು ಹೇಳಿದ್ದಾರೆ. ಕೆಟ್ಟ ಚಟಗಳು ಮಕ್ಕಳಿಗೆ ಅಂಟಿಕೊಳ್ಳದಂತೆ ನೋಡಿಕೊಳ್ಳುವುದು ಅತಿ ಅಗತ್ಯ ಎಂದು ಚಾಣಕ್ಯರು ಹೇಳುತ್ತಾರೆ. ಇನ್ನು ಮೂರನೆಯ ವ್ಯಕ್ತಿ ಒಳ್ಳೆಯ ಮಿತ್ರ. ಒಬ್ಬ ವ್ಯಕ್ತಿಯ ಜೀವನವನ್ನು ಅವನು ಸ್ನೇಹದಿಂದ ನಿರ್ಧರಿಸಲಾಗುತ್ತದೆ. ಒಬ್ಬ ಒಳ್ಳೆಯ ಸ್ನೇಹಿತ ವ್ಯಕ್ತಿಯ ಹೆಜ್ಜೆಗೆ ಸರಿಯಾದ ಮಾರ್ಗವನ್ನು ಒದಗಿಸುತ್ತಾನಂತೆ. ಜೀವನದಲ್ಲಿ ಒಳ್ಳೆಯವರ ಸಹವಾಸ ಸಿಕ್ಕರೆ ಸಾಕಷ್ಟು ಪ್ರಗತಿ ಸಾಧಿಸಬಹುದು, ಸುಖಮಯ ಜೀವನ ನಡೆಸಬಹುದು. ಏಕೆಂದರೆ ಅಂತಹ ಜನರು ನಿಮ್ಮನ್ನು ತಪ್ಪು ದಾರಿಯಲ್ಲಿ ಹೋಗಲು ಬಿಡುವುದಿಲ್ಲ. ಅವರು ನಿಸ್ವಾರ್ಥವಾಗಿ ನಿಮ್ಮ ಯೋಗಕ್ಷೇಮವನ್ನು ಹುಡುಕುತ್ತಾರೆ. ಅಂತಹ ಸ್ನೇಹಿತರ ಸಹವಾಸವನ್ನು ಎಂದಿಗೂ ಬಿಡಬೇಡಿ. ಒಳ್ಳೆಯ ಸ್ನೇಹಿತನು ತನ್ನ ಸ್ನೇಹಿತನಿಗೆ ಆಪತ್ತು ಬಂದಾಗ ಯಾವಾಗಲೂ ಅವನ ಬೆಂಬಲಕ್ಕೆ ನಿಲ್ಲುತ್ತಾನೆ. ಅಂತಹ ಸ್ನೇಹಿತರನ್ನು ಹೊಂದಿರುವ ವ್ಯಕ್ತಿ ತುಂಬ ಅದೃಷ್ಟಶಾಲಿ ಎಂದು ಚಾಣಕ್ಯರು ಹೇಳುತ್ತಾರೆ. ಚಾಣಕ್ಯರ ಪ್ರಕಾರ ಮೇಲೆ ತಿಳಿಸಿದ ಮೂರು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇದ್ದರೆ ನೀವು ಬಹಳ ಅದೃಷ್ಟವಂತರು. ಅವರನ್ನು ಎಂದಿಗೂ ನಿಮ್ಮಿಂದ ದೂರ ಹೋಗಲು ಬಿಡಬೇಡಿ. ಅವರೇ ನಿಮ್ಮನ್ನು ಪ್ರಗತಿಯ ಪಥದಲ್ಲಿ ಮುನ್ನಡೆಸಬಲ್ಲರು ಎನ್ನುತ್ತಾರೆ ಚಾಣಕ್ಯನೀಯತೆ. ನೀವು ಕೂಡ ಈ ಮೂರು ವ್ಯಕ್ತಿಗಳನ್ನು ಪಡೆದ ಅದೃಷ್ಟಶಾಲಿ ಆಗಿದ್ದರೆ ಕಮೆಂಟ್ ಮಾಡಿ. ಧನ್ಯವಾದಗಳು.